ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಹನುಮಂತು. ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ PC-ಲಿ ವಿಂಡೋಸ್ 10 ಆಗಿರ್ಬೋದು, ವಿಂಡೋಸ್ 11 ಆಗಿರ್ಬೋದು, ಹೌ ಟು ಡೌನ್ಲೋಡ್ ಅಂಡ್ ಇನ್ಸ್ಟಾಲ್ Mozilla Firefox ಆನ್ ಯುವರ್ ಡಿವೈಸ್. ಎಸ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ Mozilla Firefox ಅನ್ನ ಫ್ರೀಯಾಗಿ ಡೌನ್ಲೋಡ್ ಮಾಡೋದು ಹೇಗೆ ಮತ್ತೆ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಮೊದಲು ನೀವು ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಅನ್ನ ಇನ್ಸ್ಟಾಲ್ ಮಾಡಿದ ತಕ್ಷಣನೇ ನೀವು ಗೂಗಲ್ ಕ್ರೋಮ್ ಅನ್ನು ಇನ್ಸ್ಟಾಲ್ ಮಾಡಬಹುದು ಮತ್ತೆ Mozilla Firefox ಅನ್ನು ಕೂಡ ಇನ್ಸ್ಟಾಲ್ ಮಾಡಬಹುದು. ಸೊ ಇವು ಬ್ರೌಸಿಂಗ್ ಆಪ್ಷನ್ಸ್ ಗಳಾಗಿವೆ. ಸೊ ಇವಾಗ ನಾನು ಆಲ್ರೆಡಿ ಇಲ್ಲಿ ಗೂಗಲ್ ಕ್ರೋಮ್ ಅನ್ನ ಇನ್ಸ್ಟಾಲ್ ಮಾಡಿದ್ದೇನೆ ಫ್ರೆಂಡ್ಸ್. ಈಗ Mozilla Firefox ಅನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಸೊ ನೀವು ಗೂಗಲ್ ಕ್ರೋಮ್ ಅನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡಬಹುದು ಅಂತ ಆಲ್ರೆಡಿ ನಾನು ನನ್ನ ಚಾನಲ್ ಅಲ್ಲಿ ವಿಡಿಯೋನ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ Mozilla Firefox ಅನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಮೊದಲು ನೀವು ಯಾವುದರ ಎನಿ ಬ್ರೌಸರ್ಗೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಲೈಕ್ ಗೂಗಲ್ ಕ್ರೋಮಿಗೂ ಹೋಗ್ಬೋದು ಅಥವಾ ಇಲ್ಲಿ ಎಡ್ಜ್ ಅಂತ ಆಪ್ಷನ್ಸ್ ಇರುತ್ತೆ ಫ್ರೆಂಡ್ಸ್, ಮೈಕ್ರೋಸಾಫ್ಟ್ ಎಡ್ಜ್. ಜಸ್ಟ್ ನೀವು ಅದು ಯಾವ ಶೋ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ವಿಂಡೋಸ್ ಸರ್ಚ್ ಬಾರ್ ಅಲ್ಲಿ ಹೋಗಿ ಜಸ್ಟ್ ನೀವು ಎಡ್ಜ್ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಫಸ್ಟ್ ಬ್ರೌಸಿಂಗ್ ಆಪ್ಷನ್ಸ್ ಎಡ್ಜ್ ಅಂತ ಬರುತ್ತೆ, ಮೈಕ್ರೋಸಾಫ್ಟ್ ಎಡ್ಜ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣನೇ ಒಂದು ಮೈಕ್ರೋಸಾಫ್ಟ್ ಎಡ್ಜ್ಗೆ ಸಂಬಂಧಪಟ್ಟ ಒಂದು ಬ್ರೌಸಿಂಗ್ ಆಪ್ಷನ್ಸ್ ಓಪನ್ ಆಗುತ್ತೆ. ನೀವು ನಿಮ್ಮ ಇಂಟರ್ನೆಟ್ ಕನೆಕ್ಟ್ ಆಗಿದೆ ಇಲ್ಲೋ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಇದು ಕನೆಕ್ಟ್ ಆಗಿದ್ರೆ ಮಾತ್ರ ನೀವು Mozilla Firefox ಅನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು ಮತ್ತೆ ಇನ್ಸ್ಟಾಲ್ ಮಾಡಬಹುದು ಫ್ರೆಂಡ್ಸ್. ಬನ್ನಿ, ಜಸ್ಟ್ ನೀವು ಅಲ್ಲಿ ಸರ್ಚ್ ಬಾರ್ ಅಲ್ಲಿ Mozilla Firefox ಅಂತ ಇದೆಯಲ್ಲ ಫ್ರೆಂಡ್ಸ್, ಆದ್ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಡೌನ್ಲೋಡ್ Mozilla Firefox ಫಾರ್ ವಿಂಡೋಸ್ ಅಂತ ಇದೆ. ಸೊ ಇದ್ರದ್ದು ಅಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು www.mozilla.org ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಡೌನ್ಲೋಡ್ ನೌ ಅನ್ನೋ ಒಂದು ಆಪ್ಷನ್ಸ್ ಇದೆ. ಸೊ ಇಲ್ಲಿ ಶೋ ಆಗಲಿಲ್ಲ ಅಂದ್ರೆ ಇಲ್ಲಾದ್ರೂ ಕೂಡ ಡೌನ್ಲೋಡ್ Firefox ಅಂತ ಇದೆ. ಸೊ ನೀವು ಎರಡರಲ್ಲಿ ಯಾವ್ದಾದ್ರು ಕ್ಲಿಕ್ ಮಾಡ್ಬೋದು. ಸೊ ನಾನು ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಯುವರ್ ಡೌನ್ಲೋಡ್ ಶುಡ್ ಬಿಗಿನ್ ಆಟೋಮೆಟಿಕಲಿ ಅಂತ ಇದೆ. ಎಸ್ ಫ್ರೆಂಡ್ಸ್, ಇವಾಗ ಡೌನ್ಲೋಡ್ ಆಗಿದೆ. ಜಸ್ಟ್ ನೀವು ಅದನ್ನು ನೀವು ಓಪನ್ ಅಂತ ಕೊಡಿ, ಸೇ ಎಸ್ ಕೊಡಿ. ಎಸ್ ಫ್ರೆಂಡ್ಸ್, ಜಸ್ಟ್ Mozilla Firefox ಇನ್ಸ್ಟಾಲಿಂಗ್ ಅಂತ ಬರ್ತಾ ಇದೆ. ಸೊ ನೀವು ಇದು ಇನ್ಸ್ಟಾಲ್ ಆಗೋವರೆಗೂ ವೇಟ್ ಮಾಡಬೇಕು. ಈಗ ಆಟೋಮೆಟಿಕಲಿ ಡೌನ್ಲೋಡ್ ಆಗಿ ಅದು ಇನ್ಸ್ಟಾಲ್ ಆಗ್ತಾ ಇರುತ್ತೆ. ಸೊ 1 or 2 ಮಿನಿಟ್ ನಿಮ್ಮ ನೆಟ್ವರ್ಕ್ ಸ್ಪೀಡ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಅದು ಕಂಪ್ಲೀಟ್ ಆಗೋವರೆಗೂ ನೀವೇನ್ ಮಾಡಬೇಕಾಗುತ್ತೆ, ವೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದು Mozilla Firefox ಬ್ರೌಸರ್ ಅನ್ನೋದು ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿದೆ. ಸೊ ಒನ್ಸ್ ಇದು ಕಂಪ್ಲೀಟ್ ಆದ್ಮೇಲೆ ಎಲ್ಲ ವಿಂಡೋಸ್ ಅನ್ನ ಕ್ಲೋಸ್ ಮಾಡಿ ಫ್ರೆಂಡ್ಸ್. ಜಸ್ಟ್ ನೀವು ಇಲ್ಲಿ ನೋಡಿ ಬನ್ನಿ ಫ್ರೆಂಡ್ಸ್, ನಿಮ್ಮ ಡೆಸ್ಕ್ಟಾಪ್ ಮೇಲೆ ಇಲ್ಲಿ ಆಲ್ರೆಡಿ ಈಗ ಇನ್ಸ್ಟಾಲ್ ಆಗಿದೆ. ಇದು ಕೂಡ ಒಂದು ಇಂಟರ್ನೆಟ್ ಬ್ರೌಸಿಂಗ್ ಆಪ್ಷನ್ಸು. ಸೊ ನೀವು ಇದನ್ನ ಡೈರೆಕ್ಟ್ ಆಗಿ ಓಪನ್ ಮಾಡ್ಬೋದು. ಡಿಫಾಲ್ಟ್ ಕೇಳುತ್ತೆ. ಸೊ ನೀವು ಇದನ್ನ ಡಿಫಾಲ್ಟ್ ಬೇಕಾದ್ರೆ ಸೆಟ್ ಡಿಫಾಲ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನಾಟ್ ನೋ ಅಂತ ಹೇಳಿದ್ರೆ ಇದು ಡಿಫಾಲ್ಟ್ ಆಗಲ್ಲ. ಅಂದ್ರೆ ನೀವು ಇಂಟರ್ನೆಟ್ ಓಪನ್ ಮಾಡಿದ ತಕ್ಷಣನೇ ಸ್ಟಾರ್ಟಿಂಗ್ Mozilla Firefox ನಿಮಗೆ ಓಪನ್ ಆಗ್ತಾ ಇರುತ್ತೆ ಸೆಟ್ ಆಸ್ ಎ ಡಿಫಾಲ್ಟ್ ಬ್ರೌಸರ್ ಅಂತ ಕೊಟ್ರೆ. ಸೊ ನಾನು ಇವಾಗ ನಾಟ್ ನೋ ಅಂತ ಕೊಡ್ತಾ ಇದ್ದೀನಿ. ಇದು ಕೂಡ ನಾವು ಇದರಲ್ಲಿ ಏನಾದರೂ ಕೂಡ ಸರ್ಚ್ ಮಾಡ್ಬೋದು ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಈ ರೀತಿ ನಾವು ಒಂದು Mozilla Firefox ಅನ್ನ ಫ್ರೀಯಾಗಿ ಡೌನ್ಲೋಡ್ ಮಾಡೋದು ಅಂತೆ ಇನ್ಸ್ಟಾಲ್ ಮಾಡೋದು. ಈ ವಿಡಿಯೋ ನಿಮಗೆ ಇಷ್ಟ ಆದ ಫ್ರೆಂಡ್ಸ್, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ ಫ್ರೆಂಡ್ಸ್. ಮತ್ತೆ ಒಂದು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್.